ಬಿಟ್ಟೋದ್ರು. ನಿಮ್ಗೇನು ತೊಂದರೆ ಮಾಡಿಲ್ಲ ತಾನೆ ಅವರು? ಏನಂದ್ರು? ಏನು ಕೇಳ್ತಾ ಇದ್ರು? ಇಲ್ಲ ಅಣ್ಣ, ಅವ್ರು ನನಗೇನು ತೊಂದರೆ ಮಾಡಲಿಲ್ಲ. ನೀವು ಗಾಬರಿ ಆಗಬೇಡಿ. ನೀವು ಇಲ್ಲಿರೋದೇ ಅವ್ರಿಗೆ ಗೊತ್ತಿಲ್ಲ. ನೀವು ನಿಶ್ಚಿಂತೆಯಿಂದ ಆರಾಮವಾಗಿ ರೆಸ್ಟ್ ಮಾಡಿ. ಅಣ್ಣ, ಒಂದು ನಿಮಿಷ ಬಂದೆ. ಬನ್ನಿ. ಒಂದು ನಿಮಿಷ ಪರಿಮಳ ಅವರೇ, ಯಾರದು ಬಂದಿದ್ದು? ಏನೋ ಗಲಾಟೆ ಆದ ಹಾಗಿತ್ತು, ಏನಾಯ್ತು? ಏನೂ ಇಲ್ಲ ವೈಜಯಂತಿ ಅವರೇ, ಅದೇ ಆ ರೌಡಿ ಅಗ್ನಿ ಕಡೆಯವನು, ಅವನು ಬಂದಿದ್ದ. ಹೌದಾ? ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು? ಅದೇ ನಮ್ಮನೇಲಿ ನಾರಾಯಣ ಅಂತಿದ್ದಾರೆ ಅಂತ ಕೇಳಿದ್ನಲ್ಲ, ಅವರನ್ನು ಹುಡ್ಕೊಂಡು ಬಂದಿದ್ರು. ಅವ್ರು ಮೊದಲೇ ಕೆಟ್ಟ ಜನ, ಹೇಗೋ ಏನೋ ಗೊತ್ತಿಲ್ಲ. ಅದಕ್ಕೆ ನಿಮ್ಮನ್ನು ಅವ್ರನ್ನ ಬಚ್ಚಿಟ್ಟಿದ್ದು. ಅಲ್ಲ ಪರಿಮಳ ಅವರೇ, ಅಗ್ನಿ ಕಡೆಯವರು ನಾರಾಯಣ ಅವ್ರನ್ನ ಯಾಕೆ ಹುಡ್ಕೊಂಡು ಬರ್ತಾರೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ಈ ನಾರಾಯಣ ಅವ್ರು ಇದ್ದಾರಲ್ಲ, ಮೊದಲು ಅವರು ಅಗ್ನಿಯವ್ರ ಜೊತೆಗೆ ಇದ್ದಿದ್ದು. ಇದ್ರು ಅಂದರೆ ಅವ್ರ ಜೊತೆ ಕೆಲಸ ಮಾಡ್ತಿದ್ರು ಅಂತಲ್ಲ, ಏನೋ ಅನಿವಾರ್ಯ ಅಂತೆ ಅವ್ರ ಜೊತೆಲಿ ಇರಬೇಕಾದಂಥ ಪರಿಸ್ಥಿತಿ ಬಂದಿತ್ತು ಅಂತ ಹೇಳಿದ್ರು. ಆವತ್ತು ಇಲ್ಲಿ ಬಂದಿದ್ದು ಸೂರ್ಯನೇ ಇರ್ಬೋದಾ? ಇವತ್ತು ಈ ರೂಮ್ನಲ್ಲಿರೋರು ಸೂರ್ಯನೇ ಇರ್ಬೋದಾ? ವೈಜಯಂತಿ ಅವರೇ, ವೈಜಯಂತಿ, ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಪರಿಮಳ ಅವರೇ, ಒಂದ್ಸಲ ನಾನು ಅವ್ರನ್ನ ನೋಡ್ಬೋದಾ? ಅಯ್ಯೋ, ನೀವು ಆಗ್ಲಿಂದ ಕೇಳ್ತಿದ್ರಿ ಅಲ್ವಾ? ಇರಿ, ಒಂದು ನಿಮಿಷ ಕೇಳ್ಕೊಂಬಂದ್ಬಿಡ್ತೀನಿ. ಹಾಂ, ಅಣ್ಣ, ಅಣ್ಣ, ನಿಮ್ಮನ್ನು ನೋಡೋದಕ್ಕೆ ಯಾರು ಬಂದಿದ್ದಾರೆ? ಯಾರು? ಯಾರು ಬಂದಿರೋದು? ಅಯ್ಯೋ, ಗಾಬರಿ ಆಗೋವಂಥದ್ದು ಏನೂ ಇಲ್ಲ ಅಣ್ಣ. ನಮಗೆ ತುಂಬ ಬೇಕಾದವರು, ಪರಿಚಯದವರು. ನೋಡಿ, ನನಗೆ ಯಾರನ್ನು ಭೇಟಿ ಮಾಡೋ ಮನಸ್ಸಿಲ್ಲ. ಅಣ್ಣ, ಅದು ಹಾಗಲ್ಲ. ಅವರು ಒಂದ್ಸಲ ನಿಮ್ಮನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಅಷ್ಟೇ. ನನಗೆ ಯಾರನ್ನು ಭೇಟಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ. ನನ್ನ ಮನಸ್ಸು ಯಾಕೋ ಸರಿ ಇಲ್ಲ. ನಾನು ಏಕಾಂತ ಬಯಸ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್, ನಾನು ಒಂಟಿಯಾಗಿ ಬಿಟ್ಬಿಡಿ. ಸರಿ ಅಣ್ಣ, ಆಯ್ತು. ಏನಾಯ್ತು ಪರಿಮಳ ಅವರೇ? ಅವ್ರ ಮನಸ್ಸೇನು ಸರಿಗಿಲ್ವಂತೆ, ಯಾರನ್ನೂ ನೋಡಲ್ಲ ಅಂತ ಹೇಳಿದ್ದಾರೆ. ಅವ್ರನ್ನ ಅವ್ರ ಪಾಡಕ್ಕೆ ಬಿಟ್ಬಿಡೋಣ. ಅಲ್ಲ, ಒಂದ್ಸಲ ನಾನು ಅವ್ರನ್ನ ಭೇಟಿ ಮಾಡ್ತೀನಿ, ಒಂದೇ ಒಂದ್ಸಲ. ಬೇಡ, ಅವ್ರು ಆಗಲ್ಲ ಅಂತ ಹೇಳಿದ್ದಾರೆ. ನೀವು ಮುಂದಿನ ಸರ್ತಿ ಬಂದಾಗ ಬೇಕಾದರೆ ಮಾತಾಡ್ಬೋದು. ಸರಿ ಪರಿಮಳ ಅವ್ರೆ, ಬರ್ತೀನಿ.
ಆಗಲ್ಲ, ಇದು ಆಗಲ್ಲ, ಇದ್ದಾಗ ಚಾನ್ಸೇ ಇಲ್ಲ. ಅದಕ್ಕೂ 8 ಮಾರ್ಕ್ ಹಾಕಿ ಸಾರ್ಥಕ್. ಅದಕ್ಕೂ ಹಾಕ್ಲಾ? ಆದ್ಯ ಆಲ್ರೆಡಿ 20 ಇಂದ 30 ಆಪ್ಷನ್ ಆಯ್ತು. ಯಾವ್ದು ಆಗ್ತಿಲ್ಲ ಅಂದ್ರೆ ಇನ್ಯಾವ್ದು ಇರ್ಬೋದು? ಥಿಂಕ್ ಮಾಡಿ ಸಾರ್ಥಕ್, ಥಿಂಕ್ ಮಾಡಿ. ನಾನೇನಾದ್ರು ಇಷ್ಟೊಂದೆಲ್ಲ ಯೋಚನೆ ಮಾಡಿದ್ರೆ ಇಷ್ಟೊತ್ತಿಗಾಗಲೇ IAS IPS ಆಫೀಸರ್ ಆಗಿರ್ತಿದ್ದೆ. ನನ್ನೊಂದು ಬಿಟ್ಬಿಡೆ. ನಾಳೆ ಬೆಳಿಗ್ಗೆ ವೇದಾಂತ್ ಹೇಳ್ತೀನಿ ಅಂತ ಹೇಳಿದ್ರಲ್ವಾ, ಅಲ್ಲಿವರೆಗೂ ದಯವಿಟ್ಟು ನನ್ನ ಬಿಟ್ಬಿಡಮ್ಮ. ಅದು ಹೆಂಗೆ ಬಿಟ್ಬಿಡೋಕ್ಕಾಗತ್ತೆ ಸಾರ್ಥಕ್? ನಾಳೆ ಬೆಳಿಗ್ಗೆ ಅಣ್ಣ ಏನು ಹೇಳಕ್ ಹೊರಟಿದ್ದಾರೆ ಅಂತ ಹೇಳೋವರೆಗೂ ನಿಮಗೆ ಊಟ ಇಲ್ಲ. ಬೇಡ ಬಿಡು. ಊಟ ಬೇಡವಾ? ನೀವು ಊಟ ಅಂತ ಕೊಡೋ ಆ ಸಾಲಾಡು ಸೂಪು ಕುಡಿಯೋ ಬದಲು ಹಸ್ಕೊಂಡಿರೋದೇ ಒಳ್ಳೇದು. ಸಾರ್ಥಕ್, ನಿಮಗೆ ಕೆಟ್ಟ ಜೋಕಿಗೆಲ್ಲ ನನಗೆ ಟೈಮ್ ಇಲ್ಲ. ಕರೆಕ್ಟಾಗಿ ಯೋಚನೆ ಮಾಡಿ, ನಾಳೆ ಅಣ್ಣ ಏನಕ್ಕೆ ಪ್ರೆಸ್ ಮೀಟ್ ಕರೆದಿರ್ಬೋದು ಅಂತ. ಅದೇ ನೀವೇನು ಹೇಳ್ತೀರಲ್ಲ ಕಂಪ್ನಿ ಬಗ್ಗೆ, ಅದಂತೂ 100% ಅಲ್ಲ. ಸಾರ್ಥಕ್ ಯೋಚನೆ ಮಾಡಿ, ಬೇರೆ ಏನಿರ್ಬೋದು? ಹಾ, ಈಗ ಫ್ಲಾಶ್ ಆಯ್ತು. ಏನು 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 ಏನು? ಒಂದು ಇಂಪಾರ್ಟೆಂಟ್ ವಿಚಾರನೇ ಬಿಟ್ಬಿಟ್ಟಿದೆಯಲ್ಲ ಅದೇನು? ಏನ್ ಸಾರ್ಥಕ್, ಯಾವ ಇಂಪಾರ್ಟೆಂಟ್ ವಿಷಯ? ವಿಕ್ಕಿ ಮಗು ಜೂನಿಯರ್ ವಿಕ್ಕಿ ಬಗ್ಗೆ ಹೇಳೋದಕ್ಕೆ ಪ್ರೆಸ್ ಮೀಟ್ ಇರ್ಬೋದಲ್ಲ? ಕರೆಕ್ಟು. ಜೂನಿಯರ್ ವಿಕ್ಕಿ ಅಣ್ಣನ ಬಗ್ಗೆ ಅನೌನ್ಸ್ ಮಾಡಕ್ಕೇನೆ ಪ್ರೆಸ್ ಮೀಟ್ ಇರತ್ತೆ. ಈ ಆಪ್ಷನ್ ಹೇಗೆ ಮರ್ತೋಗ್ಬಿಟ್ಟಿತ್ತು ನಮ್ಗೆ? ಆದ್ರೂ ಮೈ ಡಿಯರ್ ಗಂಡ, ನಿಮ್ಗೂ ತಲೆ ಇದೆ. ಹಾ, ಮದುವೆ ಆಗಕ್ಕೆ ಮುಂಚೆ ಸ್ವಲ್ಪ ಇತ್ತು, ಈಗ ಪೂರ್ತಿ ಹಾಳಾಗಿದೆ. ಹೌದಾ? ಈಗ ಸರಿ ಹೋಯ್ತು. ಸುಮ್ಮನೆ ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ದೆ. ನಾಳೆ ಪ್ರೆಸ್ ಮೀಟ್ ಅಲ್ಲಿ ಮಗು ಬಗ್ಗೆನೇ ಮಾತಾಡೋದು. ಹೌದಾ? ವೇದಾ, ತಗೋ ಹಾಲು ಕುಡಿ. ಬಜಾರಿ, ನಾನು ಕೇಳಿದ ಕಾಫಿ ತಾನೆ, ಹಾಲಿಗೆ ತಂದೆ. ಇಷ್ಟೊತ್ತಲ್ಲೇ ಆದ್ರೂ ಕಾಫಿ ಕುಡಿತಾರಾ? ಕಾಫಿ ಕುಡಿದ್ರೆ ರಾತ್ರಿ ನಿದ್ದೆ ಬರಲ್ಲ. ತಗೋ ಹಾಲು ಕುಡಿ. ಸರಿ ಸರಿ. ಯೋ, ಸರಿ ಬಿಡು ಅಂತ ಅಂದು ಕೆಲಸ ಮಾಡ್ತಿದ್ಯಲ್ಲ, ತಗೋ ಕುಡಿ. ಆಮೇಲೆ ಕುಡಿತೀನಿ, ಡಿಸ್ಟರ್ಬ್ ಮಾಡಬೇಡ. ಆಮೇಲೆ ಅಂದ್ರೆ ಇನ್ಯಾವಾಗ ಕುಡಿತ್ಯಾ? ಬಿಸಿ ಇರುವಾಗ ಕುಡಿ, ಆಮೇಲೆ ತಣ್ಣಗಾದ್ಮೇಲೆ ನೀನು ಕುಡಿಯಲ್ಲ. ತಗೋ ಕುಡಿಯಯ್ಯ. ಕೇಸರಿ ಹಾಕಿದ್ಯಾ? ಚೆನ್ನಾಗಿದೆ. ಇರಿಟೇಟ್ ಮಾಡಬೇಡ, ಕೈ ಇತ್ತು. ಇರಿಟೇಟ್? ಇಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಇದನ್ನು ಯಾರಾದರೂ ಮಸಾಜ್ ಅಂತಾರ? ಕೋಪದಿಂದ ತೆಗಿತಿದ್ಯಾ? ಪ್ರೀತಿ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ. ಕರೆಕ್ಟ್, ನನಗೆ ಗೊತ್ತಿಲ್ಲ. ಬಜಾರಿ, ಏನ್ ಆಟ ನಿಂದು? ಮುದ್ದು ಬಂಗಾರ ನೋಡ್ತೀನಿ. ಏನದು ಚಿಕ್ಕ ಮಕ್ಕಳ ತರ ಮುದ್ದು ಬಂಗಾರ ಚೀನಿ ಅನ್ಕೊಂಡು? ಸರಿ ಆಯ್ತು ಬಿಡು. ಗೂಬೆ ಕತ್ತೆ ನಾಯಿ ಅಂತ ಕರೀಲ? ಏನ್ ವಿಷಯ ಹೇಳು. ಅದೇ ನಾಳೆ ನೀನು ಎಲ್ರಿಗೂ ಏನೋ ಒಂದು ವಿಷಯ ಹೇಳ್ತೀನಿ ಅಂತ ಅಂದಿದ್ಯಲ್ಲ, ಏನ ವಿಷಯ? ನಾಳೆನೇ ಗೊತ್ತಾಗುತ್ತೆ ಬಿಡು. ಅಲ್ಲಿ ತನಕ ಕ್ಯೂರಿಯಾಸಿಟಿ ತರೆಯಕ್ ಆಗ್ತಿಲ್ಲ ವೇದಾಂತ್. ಬಜಾರಿ, ಸ್ವಲ್ಪ ತಾಳ್ಮೆ ಇಟ್ಕೊ, ನಾಳೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ವೆಯ್ಟ್ ಮಾಡು. ವೇದಾಂತ್ ಪ್ಲೀಸ್ 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 ಏನು ಅಂತ ಹೇಳ್ಬಿಡು. ನಾನು ಯಾರಿಗಂದ್ರೆ ಯಾರಿಗೂ ಹೇಳಲ್ಲ. ನೀನು ನೋಡಿಲಿ, ಈ ಕಿವಿಲ್ ಹೇಳ್ತೀರಾ, ಈ ಕಿವಿಯಿಂದ ಆಚರಣೆ ಕಳ್ಸಲ್ಲ, ಈ ಕಿವಿಲೇ ಇಟ್ಕೊಂಡು ಬ್ಲಾಕ್ ಮಾಡ್ಬಿಡ್ತೀನಿ. ಪ್ಲೀಸ್ ಹೇಳು. ನೀನ್ ಒಳ್ಳೆ ಮಕ್ಳಾಟ ಆಯ್ತಲ್ಲ ಮೂಲ್ಯ, ಯಾಕೆ ಇರಿಟೇಟ್ ಮಾಡ್ತಿದ್ಯಾ? ನಾಳೆ ಹೇಳ್ತೀನಿ ಬಿಡು. ಪ್ಲೀಸ್ ವೇದಾಂತ್, ಅದೇನು ಅಂತ ಹೇಳು. ನನಗೆ ಸರ್ಪ್ರೈಸ್ ತಡ್ಕೊಳಕ್ ಆಗಲ್ಲ. ಪ್ಲೀಸ್ ವೇದಾಂತ್, ಒಂದ್ ಕೆಲಸ ಮಾಡು, ಹೋಗ್ಲಿ ಕ್ಲೂ ಆದ್ರೂ ಕೊಡು. ಹೋಗ್ಲಿ, ಜೂನಿಯರ್ ಬಗ್ಗೆನಾ? ಅಲ್ಲ, ನಾನು ಹೇಳಲ್ಲ ಅಂತ ಹೇಳಿದೆ ತಾನೆ, ಸುಮ್ಮನೆ ಹೋಗು. ವೇದಾಂತ್, ಹೊಸ ಕಂಪ್ನಿ ಬಗ್ಗೆನಾ? ನಾನು ಹೇಳಲ್ಲ. ನನಗ್ ಗೊತ್ತು ನೀನ್ ಯಾವ ವಿಚಾರನ ಹೇಳಕ್ ಹೋಗ್ತಿದ್ಯಾ ಅಂತ. ಗೊತ್ತಾ? ಒಳ್ಳೆದಾಯ್ತು ಬಿಡು, ಮತ್ತೆ ಯಾಕೆ ಹೇಳ್ತಿದ್ಯಾ?
ಪ್ಲೀಸ್ ಹಠ ಮಾಡ್ಬೇಡ. ಏನ್ ವಿಚಾರ ಅಂತ ಹೇಳು ಪ್ಲೀಸ್. ಅದು ನಾಳೆ ನಾಳೆ ಪ್ರಭಾ ಹೇಳ್ತೀನಿ. ಅದು ನಾಳೆ ಹೇಳ್ತೀನಿ. ಏನೋ ಮಾಡಿ ಬಾಯ್ ಬಿಡ್ಸೋಣ ಅನ್ಕೊಂಡೆ, ಬಾಯ ಬಿಡ್ಲಿಲ್ವಲ್ಲ. ಏನಿರ್ಬೋದು? ನಮಸ್ತೆ ಸುಹಾಸಿನಿ ಮೇಡಮ್. ನಮಸ್ತೆ, ಹೇಗಿದ್ದೀರಾ ಎಲ್ರು? ನಾವೆಲ್ಲ ಚೆನ್ನಾಗಿದ್ದೀವಿ ಮೇಡಮ್. ನಿಮ್ಮ ಮಗ ಕರೆಸಿರೋ ಉದ್ದೇಶ ಏನು ಮೇಡಮ್? ಅದು ಆ್ಯಕ್ಚುಲಿ ಸರ್ಪ್ರೈಸ್. ಅದು ನಾನು ಹೇಳೋದಕ್ಕಿಂತ ವೇದಾಂತೆ ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಅವ್ರು ಬರೋವರೆಗೂ ವೇಟ್ ಮಾಡೋಣ. ಅಮೂಲ್ಯ ಮೇಡಮ್, ನಾವೆಲ್ಲ ಬಂದಾಯ್ತು. ಎಲ್ಲಿ ವೇದಾಂತ್ ಸರ್? ಕ್ಷಮಿಸಿ, ನಿಮ್ಮನ್ನು ಕಾಯಿಸ್ಬಿಡಿ. ನಿಮ್ಮ ಹತ್ರ ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಪಾಯಿಂಟ್ಸ್ ಕಾರ್ಡ್ ಹಾಕೊಳ್ತಾರೆ. ವೇದಾಂತ್ ಅವರೇ, ನೀವು ಯಾವತ್ತೂ ರಿಹರ್ಸಲ್ ಮಾಡ್ಕೊಂಡು ಬರೋಲ್ವಲ್ಲ? ಸರ್, ಎನಿಥಿಂಗ್ ಇಂಪಾರ್ಟೆಂಟ್? ಹೌದು, ಹೇಳ್ತೀನಿ. ತುಂಬಾ ದಿವಸ ಆಗಿತ್ತಲ್ವಾ ಪ್ರೆಸ್ ಮೀಟ್ ಮಾಡಿ? ಮೀಡಿಯಾಯಿಂದ ತುಂಬಾ ದೂರನೇ ಇದ್ರಿ. ಕುತೂಹಲ ನಿಮ್ಗಷ್ಟೇ ಅಲ್ಲ, ನಮ್ಮನೆಯವ್ರಿಗೂ ಇದೆ. ಈ ಪ್ರೆಸ್ ಮೀಟ್ ಯಾಕೆ ಅಂತ ನಮ್ಮ ಮನೆಯವ್ರಿಗೆ ಕೂಡ ನಾನು ಇನ್ಫಾರ್ಮ್ ಮಾಡಿಲ್ಲ. ವೇದಾಂತ್ ಅವರೇ, ಏನ್ ವಿಚಾರ ಫಸ್ಟ್ ಹೇಳಿ. ನಿಮ್ಮನ್ನ ಕರೆಸಿರೋ ಉದ್ದೇಶ ಖಂಡಿತವಾಗ್ಲೂ ಪ್ರೊಫೆಷನಲ್ ಅಲ್ಲ. ನಾನಿವತ್ತು ಹೇಳ್ತಿರೋದು ನಮ್ಮ ಮನೆ ಬಗ್ಗೆ. ನಮ್ಮ ವಸಿಷ್ಠ ಕುಟುಂಬದ ಯಜಮಾನರ ಬಗ್ಗೆ ಮಾತಾಡೋದಕ್ಕೆ ನಿಮ್ಮನ್ನು ಕರೆಸಿದ್ದೀನಿ. ಅಂದ್ರೆ ನಿಮ್ ಬಗ್ಗೆನಾ? ಖಂಡಿತವಾಗಿಯೂ ಅಲ್ಲ. ಇವರೇ ನಮ್ಮ ತಂದೆ ಸೂರ್ಯನಾರಾಯಣ ವಸಿಷ್ಠ. ಇದು ನಮ್ಗೆ ಗೊತ್ತಿರೋ ವಿಚಾರ. ನಿಮ್ಮ ತಂದೆ ಫೈರ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರಲ್ಲ? ಎಲ್ಲರೂ ಹಾಗೆ ಅಂದ್ಕೊಂಡಿದ್ರು. ಇನ್ಫ್ಯಾಕ್ಟ್ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಬಟ್ ನಮ್ಮ ತಂದೆ ಸತ್ತಿಲ್ಲ, ಬದುಕಿದ್ದಾರೆ. ನೀವು ಆಶ್ಚರ್ಯ ಪಡ್ತಿದ್ರು, ಇದೇ ಸತ್ಯ. ನಮ್ಮ ತಂದೆ ಸೂರ್ಯನಾರಾಯಣ ವಸಿಷ್ಠ ಬದುಕಿದ್ದಾರೆ. ಏನು, ನಿಮ್ಮ ತಂದೆಯವರು ಇನ್ನೂ ಬದುಕಿದಾರಾ? ಹೌದು, ಅವ್ರು ಇನ್ನೂ ಬದುಕಿದ್ದಾರೆ. ಇನ್ಫ್ಯಾಕ್ಟ್ ನಾನು ಅವ್ರನ್ನ ಮೀಟ್ ಕೂಡ ಮಾಡಿದೆ. ಆದರೆ ನಾನು ಅವ್ರನ್ನ ಭೇಟಿ ಮಾಡಿದಾಗ ಅವರೇ ನಮ್ಮ ತಂದೆ ಅನ್ನೋ ಸತ್ಯ ನನಗೆ ಗೊತ್ತಿರಲಿಲ್ಲ. ಸತ್ಯ ಗೊತ್ತಾಗೋಷ್ಟರೊಳಗೆ ಅವ್ರು ಕಣ್ಮರೆಯಾಗಿದ್ದಾರೆ. ವೇದಾಂತ್ ಈ ರೀತಿ ಅವನ ತಂದೆನ ಹುಡುಕ್ತಾ ಇರೋದನ್ನ ಪ್ರೆಸ್ ಮೀಟ್ ಕರೆಸಿ ಪಬ್ಲಿಕ್ ಆಗಿ ಅನೌನ್ಸ್ ಮಾಡ್ತಾನೆ ಅಂತ ನಾನು ಯೋಚನೆ ಮಾಡಿರ್ಲಿಲ್ವಲ್ಲ. ಈ ಸಾರಿ ಏನೋ ಒಳ್ಳೆ ಸ್ಟ್ರಾಟಜಿನೇ ಮಾಡ್ಕೊಂಡಿದ್ದಾನೆ. ಹೇಗಾದರೂ ಅಪ್ಪನ ಹುಡುಕ್ಲೇಬೇಕು ಅಂತ ಪಣ ತೊಟ್ಟಿದ್ದಾನೆ.
ಇಷ್ಟೊತ್ತಿಗೆ ಆಗೋಯ್ತು, ಸಾಕಾಯ್ತು. ಇನ್ನೊಂದು ತಗೊಳ್ಳಿ ಅಣ್ಣ, ನಿಮ್ಗೆ ಹೇಗಿದ್ರು ಕಜ್ಜಾಯ ಅಂದರೆ ಇಷ್ಟ ಅಂದ್ರಲ್ಲ, ತಗೊಳ್ಳಿ. ಇಷ್ಟ ಅಂದರೆ ಸಾಕಷ್ಟು ತಿಂದ್ಬಿಟ್ಟಿದ್ದೀನಿ, ಸಾಕು. ತಗೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಅಯ್ಯೋ ತಗೊಳ್ಳಿ ಅಣ್ಣ, ಇನ್ನೊಂದು. ಸಾಕು ಇವ್ರೆ, ರುಚಿಯಾಗಿದ್ದು ಸಾಕಷ್ಟು ತಿನ್ಬಿಟ್ಟೆ. ಇದು ಬಾಯಿಗೆ ಇಡ್ತಾ ಇದ್ದಾಗೆ ನನಗೆ ನಮ್ಮ ತಾಯಿ ನೆನಪಿಗೆ ಬಂದರು. ಇದೇ ಥರ ರುಚಿ ಅವ್ರು ಮಾಡ್ತಾ ಇದ್ದಿದ್ದು. ಆಮೇಲೆ ನನ್ನ ಹೆಂಡತಿನೂ ಹೀಗೆ ಮಾಡ್ತಾ ಇದ್ಲು, ಒಂದೇ ರುಚಿ. ಅವರಿಬ್ಬರು ನೆನಪಿಗೆ ಬಂದ್ಬಿಟ್ರು. ನೀವು ಹೇಳಿದ್ರಲ್ಲ, ಇನ್ನು ಸ್ವಲ್ಪ ತಿಂತೀನಿ. ಬರೀ ನನಗೆ ಹೊರಡ್ತೀನಿ. ಅಂಜು, ನೀನು ಬರೋದು 1 ಗಂಟೆ ತಡ ಆಗತ್ತೆ ಅಲ್ವಾ? ಕೆಲಸ ಮಾಡು, ಪಾತ್ರೆಗಳನ್ನ ಆಟೋಗೆ ಹಾಕ್ಬಿಡು. ಸರಿಯಪ್ಪ. ಅರೆ ನೀನು ಯಾಕಮ್ಮ, ನಾನು ತಗೋತೀನಿ. ನೀವ್ಯಾಕೆ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ? ಹಾಗಾದರೆ ನಾನು ಇನ್ಮೇಲೆ ನಿಮ್ಮನ್ನು ಊಟ ಮಾಡಲ್ಲ. ಅಯ್ಯೋ, ಯಾಕೆ? ನಿಮ್ಮನೇಲಿ ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ತಾ ಇದ್ದೀರಾ, ತಿನ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ? ಅಲ್ಲ, ಸ್ವಲ್ಪ ಸಹಾಯ ಮಾಡೋಣ ಅಂದರೆ ಬೇಡ ಅಂತಿದ್ದೀರಲ್ಲ. ನೋಡಿ, ನೀವು ಯಾಕೆ ಕೆಲಸ ಮಾಡಬೇಕು? ಇಷ್ಟು ದಿವಸ ಅಗ್ದಿ ಮನೇಲಿ ಕಷ್ಟಪಡ್ತಾ ಇದ್ರಿ, ಒಂದು 4-5 ದಿವಸ ಸುಧಾರಿಸ್ಕೊಳ್ಳಿ, ಆಮೇಲೆ ಕೆಲಸ ಮಾಡಿದ್ರೆ ಆಯ್ತು. ಮಂಜು, ಕೂತು ತಿಂದರೆ ತಿಂದಿದ್ದು ಅರಗಲ್ಲ. ನನಗೂ ಸ್ವಲ್ಪ ಕೆಲಸ ಮಾಡಕ್ಕೆ ಬಿಡಿ, ಮೊದಲೇ ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ. ಯಾಕೆ ಹಾಗೆ ಹೇಳ್ತೀರಾ? ಇನ್ನು 4-5 ದಿವಸ ಅಷ್ಟೇ ತಾನೆ. ಅಷ್ಟರಲ್ಲಿ ಯಾರಾದರೂ ನಿಮ್ಮವ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಿಮ್ಮ ಮಾತು ಪಾಲಿಸ್ಬಿಟ್ರೆ ಅದಕ್ಕಿಂತ ನನಗೆ ಬೇರೆ ಏನು ಬೇಕಾಗಿದೆ? ನೀವು ನುಡ್ದಂತೆ ಆಗಲಿ ಅಂತ ಬೇಡ್ಕೊಳ್ಳಿ. ಸದ್ಯಕ್ಕೆ ಇದನ್ನ ಆಟೋದಲ್ಲಿ ನಾನೇ ಇಟ್ಟು ಬರ್ತೀನಿ. ಸರಿ, ಪಾಪ ರೀ, ಅವರು ಸುಮ್ಮನೆ ಕೂತ್ಕೋಬಾರ್ದು ಅಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಿಡು ಪರಿ, ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ. ಸ್ವಾಭಿಮಾನ ಅಂತ ಅನ್ನೋದೊಂದು ಇರುತ್ತಲ್ವ, ಅವ್ರ ಸಮಾಧಾನಕ್ಕಾದ್ರೂ ಅವ್ರು ಮಾಡಲಿ ಬಿಡು. ನೋಡಿ, ನನಗೆ ನಿಮ್ಮ ಸಹಾಯ ಬೇಕು. ದಯವಿಟ್ಟು ನಿಮ್ಮ ಪತ್ರಿಕೆಗಳ ಮೂಲಕ, ನಿಮ್ಮ ನ್ಯೂಸ್ಗಳ ಮೂಲಕ ನಮ್ಮ ತಂದೆ ಬದುಕಿದ್ದಾರೆ ಅನ್ನೋ ವಿಷಯನ ಎಲ್ಲ ಕಡೆ ಹರಡಿಸಿ. ನಮ್ಮ ಇಡೀ ಕುಟುಂಬ ನಮ್ಮ ತಂದೆನ ಕಾಯ್ತಿದೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ನಿಮ್ಮ ಸಹಾಯ ಬೇಕು. ಅದು ವೇದಾಂತ. 1 ನಿಮಿಷ. ಇಷ್ಟು ವರ್ಷ ನಾನು, ನನ್ನ ತಂಗಿ, ನನ್ನ ತಮ್ಮ, ನನ್ನ ಮನೆಯವರೆಲ್ಲ ನಮಗೆ ತಂದೆ ಇಲ್ಲ ಅಂದ್ಕೊಂಡೇ ಬದುಕಿದ್ದೀವಿ. ಆದರೆ ನಮ್ಮ ತಂದೆ ಬದುಕಿದ್ದಾರೆ ಅನ್ನೋ ಸತ್ಯ ನಮಗೆ ಇತ್ತೀಚೆಗೆ ಮಾತ್ರ ಗೊತ್ತಾಯ್ತು. ಇತ್ತೀಚಿನ ದಿನಗಳಲ್ಲಿ ನನ್ನ ಫ್ಯಾಮಿಲಿಗೆ ಬಹಳಷ್ಟು ತೊಂದರೆಗಳಾಗಿವೆ. ಯಾವತ್ತೂ ಒಂದು ದಿನ ಮನೆಗೆ ಹೋಗೋದು ಲೇಟ್ ಆದಾಗ ನಿಮ್ಮ ಮಕ್ಕಳು ನಿಮಗೆ ಫೋನ್ ಮಾಡಿ ಕೇಳ್ತಾರೆ, ಅಪ್ಪ ಎಲ್ಲಿದ್ದೀರಾ, ಯಾಕೆ ತಡ ಆಗ್ತಿದೆ ಅಂತ. ನಾವು ಇಷ್ಟು ವರ್ಷ ನಮ್ಮ ತಂದೆನ ನೋಡಿಲ್ಲ, ಆದರೆ ಅವ್ರು ಬದುಕಿದ್ದಾರೆ ಅನ್ನೋ ಸತ್ಯ ನಮಗೆ ಈಗ ತಾನೇ ಗೊತ್ತಾಗಿದೆ. ದಯವಿಟ್ಟು ಅವ್ರನ್ನ ಹುಡ್ಕೊಡೋದಕ್ಕೆ ಸಹಾಯ ಮಾಡಿಕೊಡಿ.